ಅಷ್ಟು ದೂರ ಅವರು ದುಬೈಯಲ್ಲಿ, ಕರ್ನಾಟಕ ಎಲ್ಲಿ, ಇಂಡಿಯಾ ಎಲ್ಲಿ. ನಾನು ಅದೇ ಅಂದ್ಕೊಂಡೆ, ಇದೇನು ಪ್ರ್ಯಾಂಕ್ ಆಗಿ ಅಂತ. ಕಾಲು ಬಂತು, ಫೋನ್ ಬಂತು. ಇಂಗ್ಲೀಷಲ್ಲಿ ಮಾತಾಡಿದ್ರೆ ನನಗೆ ಇಂಗ್ಲೀಷ್ ಬರೋ, ಏನೇನ ಅಂದರು ಗುರು ಇಂಗ್ಲೀಷಲ್ಲಿ. ಓಕೆ ಹಂಗೆ ಅಂತ ಕಟ್ ಮಾಡಿದ್ದೆ ನಾನು. ನಾನು ಮನೇಲಿ ಅಮ್ಮಗೆ ಹೇಳಿದ್ದೆ, ಹೋಗ್ಬಾರ್ದು, ಸುಮ್ಮನೆ ದುಡ್ಡು ಎದಕ್ಕೆ ವೇಸ್ಟ್ ಮಾಡ್ತೀವಿ, ಲಕ್ಷಾನುಗಟ್ಲೆ ಖರ್ಚು ಮಾಡ್ಕೊಂಡು ಹೋಗೋದು ಏನಿದೆ ಹೇಳಿ. ಅವ್ನು ಕೊಡೋದು ಎರಡೂವರೆ 3,000 ಅವಾರ್ಡ್ ಒಂದು ಗಿಫ್ಟ್ ಕೊಡ್ತಾವನೆ, ನಾವು ಲಕ್ಷಾನುಗಟ್ಲೆ ಖರ್ಚು ಮಾಡೋದು ಹೋಗೋದು ಯಾವನಿಗೆ ಬೇಕಾಗಿದೆ ಹೇಳಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ರೈಡ್ ಸ್ಟಾರ್ಟ್ ಮಾಡ್ತೀನಿ. 28 ಇವತ್ತು ಸ್ಟಾರ್ಟ್ ಮಾಡ್ಬೇಕಂತೇಳಿ ನಾನು ಅಂದ್ಕೊಂಡಿದ್ದೆ. ಸ್ವಲ್ಪ ಗಾಡಿ ರೆಡಿ ಮಾಡಿಸ್ಬೇಕು, ಇದನ್ನು ಚೇಂಜ್ ಮಾಡಿಸ್ಬೇಕು, ಸ್ವಲ್ಪ ಟೈಮ್ ಇಲ್ಲ, ಬಟ್ ಮಾಡಿಸಿ ರೈಡ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದುಬೈಯಿಂದ ಅವಾರ್ಡ್ ಇನ್ವೈಟ್ ಬಂದಿತ್ತು, ಬಟ್ ಶಾಕ್ ಆದೆ. ಅಷ್ಟು ದೂರ ಅವರು ದುಬೈಯಲ್ಲಿ, ಕರ್ನಾಟಕ ಎಲ್ಲಿ, ಇಂಡಿಯಾ ಎಲ್ಲಿ. ನಾನು ಅದೇ ಅಂದ್ಕೊಂಡೆ, ಇದೇನು ಪ್ರ್ಯಾಂಕ್ ಆಗಿ ಅಂತ. ಕಾಲು ಬಂತು, ಫೋನ್ ಬಂತು. ಇಂಗ್ಲೀಷಲ್ಲಿ ಮಾತಾಡಿದ್ರೆ ನನಗೆ ಇಂಗ್ಲೀಷ್ ಬರೋ, ಏನೇನ ಅಂದರು ಗುರು ಇಂಗ್ಲೀಷಲ್ಲಿ. ಓಕೆ ಹಂಗೆ ಅಂತ ಕಟ್ ಮಾಡಿದ್ದೆ ನಾನು. ಸೊ ತುಂಬ ಹೆಮ್ಮೆಯ ವಿಷಯ ಇದು. ಸೊ ಎಲ್ಲ ನಿಮ್ಮಿಂದ ಆಗಿರೋದು, ನಿಮ್ಮ ಸಪೋರ್ಟಿಂದ ತುಂಬ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಸ್ಕ್ರೀನ್ ಶಾಟ್. ತುಂಬ ಖುಷಿ ಆಯಿತು ನನಗೆ. ದುಬೈ ಗುರು, ನನಗೆ ಒಂದು 4 ಅವಾರ್ಡಿಂದ ಬಂದಿತ್ತು ನನಗೆ ಇನ್ವೈಟು. ಒಂದು ಬೆಂಗಳೂರಿಂದ ಬಂದಿತ್ತು, ಒಂದು ಮುಂಬೈಯಿಂದ ಬಂದಿತ್ತು, ಒಂದು ಧಾರವಾಡ ಅಂತ ಹೋಗಿದ್ದೆ. ಆಮೇಲೆ ಇವಾಗ ದುಬೈ 4 ಇನ್ವೈಟ್ ಬಂದಿದೆ. ಇನ್ನೊಂದು 5 ಡೆಲ್ಲಿ ಬಂದು ಗುರು. ಸೊ 5ರಲ್ಲಿ ಒಂದೇ ನಾನು ಹೋಗಿರೋದು. ಯಾಕಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ ಗುರು. ಒಂದು ಸಲ ಹೋಗಿ ಅನ್ಬಾಕ್ಸಿದ್ದು ಜಾಸ್ತಿ ಐತೆ. ನಾವು ಹೋಗಿ ತುಂಬ, ನಮಗೆ ಅವಾರ್ಡ್ ಫಂಕ್ಷನ್ ಅಂದರೆ ಹೆಂಗೆ ಗೊತ್ತಾ, ಅವಾರ್ಡ್ ಕೊಟ್ಬಿಡ್ಬೇಕು, ಕಾಯಿಸ್ಬಾರ್ದು. ಒಂದು ಬೆಳಿಗ್ಗೆಯಿಂದ ಒಂದು ಸಾಯಂಕಾಲವರೆಗೆ ಕಾಯಕ್ಕೆ ನಾವು ರೆಡಿ ಇಲ್ಲ. ಕಷ್ಟಪಟ್ಟು ಮಾಡಿರ್ತೀವಿ ಗುರು, ಕಷ್ಟಪಟ್ಟು ಹೋಗಿರ್ತೀವಿ, ಆದರೆ ಅಷ್ಟೊಂದು ಟೈಮ್ ವೇಸ್ಟ್. ಸೊ ಅದಕ್ಕೆ ನಾನು ಯಾವುದಕ್ಕೂ ಹೋಗಲಿಲ್ಲ. ದುಬೈಗೆ ಹೋಗ್ಬೇಕಂತೇಳಿ ಅಂದ್ಕೊಂಡಿದ್ದೆ, ಬಟ್ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಚುಲಿ 2ನೇ ತಾರೀಕಿಗೆ ಇದೆ ಅದು. ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ಹೋಗೋಕ್ಕೆ ಅಷ್ಟೇ. ಬಟ್ ಏನು ಮಾಡತ್ತೀರಾ, ಸಮ್ ವರ್ಕ್ಸ್ ಇದ್ದಾವೆ ಅಷ್ಟೇ. ಸೊ ನಾನು ವರ್ಕ್ ಮಾಡ್ತೀನಿ. ಬಟ್ ನನಗೆ ಬೆಳಗ್ಗೆ ಮುಂಜಾನೆ 3:30 ಆ ಟೈಮಲ್ಲಿ ಮಕ್ಕಂತೀನಿ. ಬೆಳಿಗ್ಗೆ 9:05 ಎದ್ದೇಳ್ತೀನಿ. ಮತ್ತು ಇನ್ನೂ ಸ್ಟಾರ್ಟ್ ಮಾಡ್ತೀನಿ. ಕಾಲೇಜ್ ಇದ್ದರೆ ಕಾಲೇಜಿಗೆ ಹೋಗ್ತೀನಿ, ಕಾಲೇಜ್ ಮುಗಿಸ್ಕೊಂಬಂದಿನ ವರ್ಕ್ ಮಾಡ್ತೀನಿ, ಆಫೀಸಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡೆಲ್ಲ ಬರ್ತೀನಿ. ಬಟ್ ಆ ಥರನೇ ನನ್ನ ಲೈಫ್ ಸ್ಟೈಲ್ ಆಗಿರೋದು. ಕಾಲೇಜ್ ಇರಲಿಲ್ಲ ಅಂದರೂ ಇವತ್ತು ನೋಡಿ ಸಂಡೇ, ಇವತ್ತು ನನಗೆ ಆ್ಯಕ್ಚುಲಿ ಒಂದು ಇದಿತ್ತು ಮೀಟಿಂಗ್, ಬಟ್ ನಾನು ಹೋಗಲಿಲ್ಲ. ಯಾಕಂದರೆ ಬೇಡ ಬರೋ ತಲೆ ಹಿಡ್ಕೊಂಬಿಟ್ಟಿದೆ ನನಗೆ, ನಿದ್ದೆ ಇರಲಾರ್ದ ಕಾರಣ. ಆರಾಮೂ ಇಲ್ಲ ಅವರು. ಎಷ್ಟು 3 ಡೇಸ್ ಆಯಿತು, ಸುಸ್ತಾಗೋಗ್ತಿದೆ, ನಿದ್ದೆ ಇಲ್ಲ ಕಣ್ಣಾಗ. ನಂದು ಕಥೆನೇ ಹೇಳ್ಬೇಡ ನಿಮಗೆ, ನನ್ನ ಲೈಫ್ ಸ್ಟೋರಿ ಹೇಳ್ಬಿಟ್ಟು ನನಗೆ ನೀವು ಏನು ಈ ಥರ ಇದ್ದೀರಾ ಅಂತ ಹೇಳ್ತೀರ. ಬಟ್ ಸೊ ಆ ಥರ ಇನ್ವೈಟ್ ಬಂತು, ಫೋನ್ ಬಂತು, ಎಲ್ಲ ಬಂತು. ನಾನು ಮನೇಲಿ ಅಮ್ಮಗೆ ಹೇಳಿದ್ದೆ, ಹೋಗ್ಬಾರ್ದು, ಸುಮ್ಮನೆ ದುಡ್ಡು ಎದಕ್ಕೆ ವೇಸ್ಟ್ ಮಾಡ್ತೀವಿ, ಲಕ್ಷಾನುಗಟ್ಲೆ ಖರ್ಚು ಮಾಡ್ಕೊಂಡು ಹೋಗೋದು ಏನಿದೆ ಹೇಳಿ. ಅವ್ನು ಕೊಡೋದು ಎರಡೂವರೆ 3,000 ಅವಾರ್ಡ್ ಒಂದು ಗಿಫ್ಟ್ ಕೊಡ್ತಾವನೆ, ನಾವು ಲಕ್ಷಾನುಗಟ್ಲೆ ಖರ್ಚು ಮಾಡೋದು ಹೋಗೋದು ಯಾವನಿಗೆ ಬೇಕಾಗಿದೆ ಹೇಳಿ. ಏನಾದ್ರು ಪ್ರಾಫಿಟ್ ಇದೆನಾ? ಇದೇ ಬಿಡಿ, ಇಲ್ಲಂತಲ್ಲ, ಪ್ರಾಫಿಟ್ ಇದೆ, ಒಂದು ಹೆಮ್ಮೆ. ಆದರೆ ದುಡ್ಡು ಎದಕ್ಕೆ ವೇಸ್ಟ್ ಮಾಡಬೇಕು, ಅದೇ ದುಡ್ಡು ಇಟ್ಕೊಂಡ್ರೆ ಒಂದು ಜೀವನ ನಡೀತೈತಲ್ಲ, ಆ ಥರ ಯೋಚನೆ ಮಾಡಿದೆ ನಾನು. ಅವಾರ್ಡ್ ಫಂಕ್ಷನ್ಸ್ ಸೊ ನೋಡ್ತೀನಿ ಇನ್ನು ಮುಂದೆ. ನನಗೆ ಹತ್ತಿರ ಇರೋದಾದ್ರೆ ಹೋಗ್ತೀನಿ. ಯಾಕಂದರೆ ನನಗೆ ಒಂದು 3 ಅವರ್ಸ್ ಜರ್ನಿ, 3 ಅವರ್ಸ್ ಹಿಂಗೆ ಹೋಗೋಕ್ಕೂ 3 ಅವರ್ಸ್ ಹಿಂಗೆ ಬರೋಕ್ಕಿದ್ರೆ ಆ ಥರ ನಾನು ನೋಡ್ತೀನಿ. ಬಟ್ ನನಗೆ ಆಗಲ್ಲ ಅವರು 2 ಡೇಸ್ 3 ಡೇಸ್ ಅಂದರೆ ನನಗೆ ಆಗಲ್ಲ. ಆಲ್ರೆಡಿ ಸುಸ್ತಾಗ್ಬಿಡುತ್ತೆ. ಒಂದು ಬೇರೆ ಜಾಗಕ್ಕೆ ಹೋಗಿ ಬಂದಿನಂದರೆ ಸುಸ್ತಾಗುತ್ತೆ ನನಗೆ. ಹೋಗಿ ಹಿಂಗೋಗಿ ಒಂದು 2 ತಾಸಿದ್ದು ಹಿಂಗೆ ರಿಟರ್ನ್ ಬಂದಿನಂದ್ರೆ ನಾನು ಆರಾಮಿರ್ತೀನಿ. ಬಟ್ ಒಂದಿನ ಹೋಗಿ ನಾನು ಸುಸ್ತಾಗಿ ಮಕ್ಕಂಡಿದ್ದೆಲ್ಲ ನಿಮಗೆ ಗೊತ್ತಿದೆ ಆಲ್ರೆಡಿ.
15 ದಿನ ನಾನು ಮಲ್ಕೊಂಡಿದ್ದೆ, 13-14 ದಿನ ಒಟ್ಟು ಮಲ್ಕೊಂಡಿದ್ದೆ. ಒಂದು ವಾರ, ಒಂದು 4-5 ಡೇಸ್ ಮಲ್ಕೊಂಡಿದ್ದೆ. ಸೊ ಅದು ಧಾರವಾಡದಿಂದ ಬಂದಾಗ ಆಗಿರೋದು. ಇನ್ನವರಿಗಾದರೂ ಈ ಪೇನು ನನಗೆ ತಡೆಯೋಕ್ಕಾಗಲ್ಲ. ಇದೇನಿದೆ ಇದು ಇನ್ನೊಬ್ಬರಿಗಾದ್ರೂ ಹೋಗುತ್ತೆ, ಯಾಕಂದರೆ ಸುಸ್ತು ಯಾವಾಗ ಆಗುತ್ತೆ ನೋಡಿ, ಅವಾಗ ನನಗೆ ಪೇನ್ ಆಗುತ್ತೆ, ಭಾಳ ಪೇನ್ ಆಗುತ್ತೆ ಗುರು. ಒಂದೊಂದ್ಸಲ ಬೈಕ್ ಹೊಡ್ಯೋಕ್ಕಾಗಲ್ಲ ನನಗೆ, ಆ ಥರನೂ ಆಗುತ್ತೆ. ಸೊ ಇಷ್ಟೇ, ಇದು ಅವಾರ್ಡ್ ವೀಡಿಯೋ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೆ. ಸೊ ಯಾರ್ಯಾರು ಸಪೋರ್ಟ್ ಮಾಡಿದಿರಲ್ಲ ನಿಮಗೆಲ್ಲ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ವಿಡಿಯೋನಲ್ಲಿ ಸಿಗೋಣ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ದೊಡ್ಡ ದೊಡ್ಡ ಅವಾರ್ಡ್ ಬರಲಿ ನೋಡೋಣ ಗುರು. ಸೊ ಐ ವಿಲ್ ನಾಟ್ ಗೋಯಿಂಗ್ ಫಾರ್ ಎನಿ ಅವಾರ್ಡ್ ಫಂಕ್ಷನ್ಸ್. ನಮಗೇನು ಗುರು, ಮನೇಲಿ ರೊಟ್ಟಿ ಚಟ್ನಿ ಇದ್ರೂ ತಿಂತೀನಿ, ಬಿರಿಯಾನಿ ಮಾಡಿದ್ರು ತಿಂತೀನಿ, ಏನು ಮಾಡಿದ್ರು ತಿಂತೀನಿ ನಾನು, ಆ ಥರ. ಬಟ್ ನನಗೆ ಅದೇ ಬೇಕು ಇದೇ ಬೇಕು ಅನ್ನೋ ನನಗೆ ಇದನ್ನೂ ಇಲ್ಲ, ಅಹಂಕಾರ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.